Bharat Cooperative Bank Mumbai Limited presents Daiichi World Swarasagara, co-sponsored by Abhrana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ದೈಜಿ ವರ್ಲ್ಡ್ ಸ್ವರಸಾಗರದ ಅರ್ಪಣಾ ಸ್ವರಸಾಗರ ಸುತ್ತಿನ ಇಂದಿನ ಸಂಚಿಕೆ ಇದೀಗ ಆರಂಭಗೊಳ್ಳಲಿಕ್ಕಿದೆ. ಇಂದಿನ ಸ್ಪರ್ಧೆಯಲ್ಲಿ 4 ಜನ ಸ್ಪರ್ಧಾಳುಗಳು ತಮ್ಮ ಹಾಡನ್ನು ಹಾಡಲಿಕ್ಕಿದ್ದಾರೆ. ಅದಕ್ಕೂ ಮೊದಲು ಇಂದಿನ ಸಂಚಿಕೆಯ ನಮ್ಮ ತೀರ್ಪುಗಾರರಾದ ಇಬ್ಬರು ತೀರ್ಪುಗಾರರನ್ನು ಸ್ವಾಗತಿಸುತ್ತಿದ್ದೇನೆ. ಮೊದಲನೇದಾಗಿ ಸಂಗೀತ ಮಾಂತ್ರಿಕ, ಸಂಗೀತ ಗುರು ಯಶವಂತ್ ಎಂಜಿ ಸರ್ ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ತೀರ್ಪುಗಾರರಾಗಿರುವ ಸಂಗೀತ ಪ್ರೇಮಿ, ಸಂಗೀತದಲ್ಲಿ ಪರಿಜ್ಞಾನ ಹೊಂದಿರುವ ರೆವರೆಂಡ್ ಫಾದರ್ ಸುನಿಲ್ ಡಿಸಿಲ್ವಾ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಾಳು ವಿಘ್ನೇಶ್ ಆಚಾರ್ಯ. ವಿಘ್ನೇಶ್ ಆಚಾರ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ಬನ್ನಿ ವಿಘ್ನೇಶ್ ಅವರೇ. ಹಾಂ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮಗೆ ತಿಳಿದಿರುವಂತೆ ಇಂದಿನ ಸುತ್ತು ಅರ್ಪಣಾ ಸ್ವರಸಾಗರ ಸುತ್ತು. ಒಂದು ಹಾಡನ್ನು ನಿಮ್ಮ ಆತ್ಮೀಯರಿಗೆ ನೀವು ಡೆಡಿಕೇಟ್ ಮಾಡಬೇಕು ಅಥವಾ ಸಮರ್ಪಣೆ ಮಾಡಬೇಕು. ಇವತ್ತಿನ ನಿಮ್ಮ ಹಾಡನ್ನು ಯಾರಿಗೆ ನೀವು ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತೀರಿ? ಫ್ರೆಂಡಿಗೆ ಸರ್. ಫ್ರೆಂಡಿಗೆ ಯಾರು? ಶೋಭರಾಜ್. ಶೋಭರಾಜ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶೋಭರಾಜ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮ ಸ್ನೇಹಿತನಿಗಾಗಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಇಷ್ಟು ಕಾಲ ಒಟ್ಟಿಗೆ ಇದ್ದು ಎಷ್ಟು ಬೆರೆತರು ಆ ಸಾಂಗ್. ಇಷ್ಟು ಕಾಲ ಒಟ್ಟಿಗೆ ಇದ್ದು ಎನ್ನುವ ಒಂದು ಉತ್ತಮವಾದ ಹಾಡನ್ನು ಹಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ಕಡಲ ಬೇಲೆ ಸಾವಿರಾರು ಮೈಲಿ ಸಾಗಿಯೂ, ಕಡಲ ಬೇಲೆ ಸಾವಿರಾರು ಮೈಲಿ ಸಾಗಿಯೂ, ನೀರಿನಾಳ ತಿಳಿದೇನು ಹಾಯಿದೋಣಿಗೆ, ನೀರಿನಾಳ ತಿಳಿದೇನು ಹಾಯಿದೋಣಿಗೆ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ. ವಿಘ್ನೇಶ್ವರ ಅವರೇ, ಬಹಳ ಸುಂದರವಾಗಿ ಹಾಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ.
ನಿಮ್ಮ ಸ್ನೇಹಿತರಿಗೆ ಈ ಹಾಡನ್ನು ಡೆಡಿಕೇಟ್ ಮಾಡಿದ್ರಿ. ಹೌದು ಸರ್. ಅವರನ್ನು ವೇದಿಕೆಗೆ ಕರೆಯೋಣ ಅಲ್ವಾ? ಕರೆ. ಶೋಭರಾಜ್ ಅವರೇ ದಯವಿಟ್ಟು ಬನ್ನಿ. ವಿಘ್ನೇಶ್ ಅವರೇ, ಹಾಡನ್ನು ನಿಮ್ಮ ಸ್ನೇಹಿತರಿಗಾಗಿ ನೀವು ಡೆಡಿಕೇಟ್ ಮಾಡಿದ್ರಿ, ಹೌದು ಸರ್. ಏನಾದರೂ ವಿಶೇಷ ಕಾರಣಗಳಿವೆಯಾ? ಕಾರಣ ಅಂತ ಹೇಳಿದರೆ ಬಾಲ್ಯ ಸ್ನೇಹಿತ ಸರ್. ನಿಮ್ಮ ಸಣ್ಣದಿಂದ ನಿಮ್ಮ ಬಾಲ್ಯ ಸ್ನೇಹಿತ. ಹೌದು ಸರ್. ಮತ್ತು ಹೀಗೆ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಿಗೆಲ್ಲ ಹಾಡ್ತಿತ್ತು ಒಟ್ಟಿಗೆ. ಮತ್ತು ಇವರು ಕೂಡ ಸಿಂಗರೇ ಸರ್. ಹೌದಾ? ಹಾಂ ಸರ್. ಶೋಭರಾಜ್ ಅವರೇ, ನಿಮ್ಮ ಸ್ನೇಹಿತ ನಿಮಗಾಗಿ ಹಾಡನ್ನು ಡೆಡಿಕೇಟ್ ಮಾಡಿದ್ದಾರೆ, ನಿಮಗೆ ಏನು ಅನಿಸ್ತಾ ಇದೆ? ಅವರು ಬಾಲ್ಯದಿಂದಲೇ ಒಳ್ಳೆ ಸಿಂಗರ್ ಅವರು. ಹೀಗೆ ಬಾಲ್ಯದಿಂದಲೇ ನಾವು ಒಟ್ಟಿಗೆ ಹಾಡ್ತಾ ನಡೀತಾ ಹೀಗೆ ಒಟ್ಟಿಗೆ ಇದ್ದದ್ದು. ಒಳ್ಳೆ ಹಾಡ್ತಾರೆ ಅವರು. ಈಗ ನನಗೆ ಅದು ಅಪ್ಸೆಟ್ ಅಂದರೆ ಅವರು ಇದರಿಂದ ಮೇಲೆ ಬರ್ಬೋದು ಅಂತಲೇ ನಮಗೆ ನಿಮಗೂ ಕೂಡ ತುಂಬಾ ಸಂತೋಷವಿದೆ. ತುಂಬ ಸಂತೋಷವಿದೆ. ಅವರು ದೈಜಿ ವರ್ಲ್ಡ್ ನಲ್ಲಿ ಈಗ 100 ಸ್ಪರ್ಧೆಗಳನ್ನು ಹಿಮ್ಮೆಟ್ಟಿ ಕೇವಲ 20 ಮಂದಿ ಉಳಿದಿದ್ದಾರೆ, ಅದರಲ್ಲಿ ಅವರೊಬ್ಬರಾಗಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಅನಿಸ್ತದೆ? ಹೌದು, ಭಾಳ ಹೆಮ್ಮೆ ಇದೆ ನಮಗೆ. ಅಂದರೆ ಅವರು ಈಗ ಫಸ್ಟ್ ಪರ್ಫಾರ್ಮೆನ್ಸ್ ಹೀಗೆ ಫಸ್ಟಿಗೆ ಬಂದದ್ದು ಅವರು. ಇದರ ಮುಂಚೆನೇ ನಾವು ಕೇರಳದವರು. ಅವರು ಇಲ್ಲೇ ಈಗ ಇಲ್ಲೇ ಜಾಬ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇಲ್ಲಿ ಫಸ್ಟ್ ಟೈಮು ಈಗ ಸ್ಟೇಜ್ಗೆ ನಾವು ಒಟ್ಟಿಗೆ ಇರುವುದು ಆಡಿಷನ್ಗೆ ಅಂತೇಳಿ. ನೀವು ಕೇರಳದವರಾದ್ರೂ ಕನ್ನಡವನ್ನು ಬಹಳ ಚೆನ್ನಾಗಿ ಕಲಿತಿದ್ದೀರಿ. ಮಲಯಾಳಿ ಅಲ್ವಾ? ಮಲಯಾಳಿ ನಿಮ್ಮ ಮಾತೃಭಾಷೆ ಆದ್ರೂ ಬಹಳ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಿ. ನೀವು ಹಾಡಿದ್ದು ಕೂಡ ಬಹಳ ಸ್ಪಷ್ಟವಾಗಿತ್ತು, ಬಹಳ ಇಂಪಾಗಿತ್ತು. ನಮ್ಮ ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ನಿಮ್ಮ ಅನಿಸಿಕೆ ಏನು? ವಿಘ್ನೇಶ್, ಹಾಂ ಸರ್. ಹಲವಾರು ಕನಸುಗಳನ್ನು ಹೊತ್ತುಕೊಂಡು ನೀವು ನಮ್ಮ ಚಾನಲ್ಗೆ ಸ್ವರಸಾಗರ ಎನ್ನತಕ್ಕಂಥ ನಾಮಧೇಯದೊಂದಿಗೆ ಪ್ರವೇಶ ಮಾಡಿದ್ರಿ. ಜೊತೆಗೆ ಅನೇಕ ಸ್ಪರ್ಧಿಗಳು, ಒಂದು ಸ್ಪರ್ಧೆ ಅಂದರೆ ಹಾಗೆ ಜ್ಞಾನದ ಮಟ್ಟವನ್ನು ಹಿಮ್ಮೆಟ್ಟಿಸಿ ವಿಶೇಷವಾದಂಥ ಜ್ಞಾನದ ಮೂಲಕವಾಗಿ ಮುನ್ನುಡಿಯಾಗಿ ನಾವು ಹೋಗುವಂಥ ಒಂದು ಪಥ. ಆ ಒಂದು ಪಥದಲ್ಲಿ ಸಾಕ್ತಾ ಇದ್ದೀರಿ. ಬಹಳಷ್ಟು ಖುಷಿ ಆಯಿತು. ಯಾಕೆಂದರೆ ಪ್ರಾರಂಭದಲ್ಲಿ ಇದ್ದಂತಹ ವಿಘ್ನೇಶ್ವರಿಗೂ ಈಗಲಿರುವ ವಿಘ್ನೇಶ್ವರಿಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ದೈಜಿ ವರ್ಲ್ಡ್ ಕೇವಲ ಬರೀ ಸ್ಪರ್ಧೆಯನ್ನು ತೆಗೆದುಕೊಳ್ಳೋದಿಲ್ಲ, ಒಂದು ಒಳ್ಳೆ ಸಂಸ್ಕಾರ ಕೊಡುತ್ತದೆ. ಆ ಸಂಸ್ಕಾರದಿಂದ ಸಂಸಾರವು ಚೆನ್ನಾಗಿರ್ತದೆ. ನಿಮ್ಮ ಕೆಲಸ ಕೈಕರ್ಯಗಳಲ್ಲಿ ಏನೇ ಇದ್ರೂ ಕೂಡ ಸಂಗೀತಕ್ಕೋಸ್ಕರವಾಗಿ ಮೀಸಲಿಟ್ಟು ನೀವು ಆ ಪರರಾಜ್ಯದಿಂದ ಇಲ್ಲಿಗೆ ಒಂದು ಕನ್ನಡ ಗೀತೆಗಳನ್ನು ಹಾಡಿ ಎಲ್ಲರನ್ನ ಮನ ಗೆಲ್ಲೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಅದು ಥ್ಯಾಂಕ್ ಯು. ಗೆಳೆಯನಿಗೆ ಸಾಥ್ ಕೊಟ್ಟಂತಹ ಶೋಭರಾಜ್ ಅವರಿಗೆ ಹಾಗೆ ವಿಘ್ನೇಶ್ ಈರುವರೆಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಫಾದರ್ ಸುನಿಲ್ ಡಿಸುಲರ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕು. ಶೋಭರಾಜ್ರವರೇ, ವಂದನೆಗಳು. ಥ್ಯಾಂಕ್ ಯು ಸರ್. ವಿಘ್ನೇಶ್, ಹಾಂ ಸರ್. ನಿಮ್ಮ ಫ್ರೆಂಡ್ ಆಗಿ ಶೋಭರಾಜ್ರವನ್ನು ನೀವು ಕರೆದು ತಂದಿದ್ದೀರಿ. ಹಾಂ ಸರ್. ಹಾಡಿದ ಗೀತೆ ಸಾಹಿತ್ಯಕ್ಕೂ ನೀವು ಕರೆದು ತಂದದ್ದಕ್ಕೂ ಸಾರ್ಥಕ ಆಯ್ತು ಅಂತ ಯೋಚಿಸ್ತೇನೆ. ಯಾಕೆಂದ್ರೆ ಅದರ ಇರುವ ಸಾಹಿತ್ಯ, ನೀವು ಹಾಡಿದ್ದು ಏನ್ ಹಾಡ್ತದೆ ಅಂದ್ರೆ, ಇಷ್ಟು ಕಾಲ ಒಟ್ಟಿಗೆ ಇದ್ದು ಅಂತರಾಳ ಅರಿತಿರುವೆಯ ಅಂತ ಅಂತರಾಳ ಅರಿತಿರುವ ಸ್ನೇಹಿತರನ್ನು ನೀವು ಇವತ್ತು ಕರೆತಂದಿದ್ದೀರಾ. ಅದರಿಂದ ನಿಮ್ಮನ್ನು ನೋಡಿ, ನಿಮ್ಮ ಆ ಗೆಳೆತನ ನೋಡಿ ನಮಗೂ ಒಂದು ಸಾರ್ಥಕ ಅಂತ ಆಯ್ತು. ಅರ್ಪಣಾ ಈ ರೌಂಡಲ್ಲಿ ಇಬ್ರು ಜೊತೆಗಿರುವುದು ಇದಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದು. ಅದರಿಂದ ವಿಘ್ನೇಶ್ ಮತ್ತು ಶೋಭರಾಜ್ ಇಬ್ಬರಿಗೂ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಹಾಡು ಕ್ಲಾಸಿಕಲ್ ಆಗಿಯೇ ಬರ್ತದೆ, ಆದರೆ ಪ್ರತಿಯೊಂದು ಕ್ಲಾಸಿಕಲ್ ಪಾರ್ಟ್ ಹೋಗುವಾಗ ಲೋವರ್ ನೋಟ್ಸ್, ಕೆಳಗಿನ ನೋಟ್ಸ್, ಮೇಲೆ ಇರುವ ನೋಟ್ಸ್ಗಳಿಗೂ ಏನು ಪ್ರಾಬ್ಲಮ್ ಇಲ್ಲದೆ ಸುಲಲಿತವಾಗಿ ನೀವು ಆ ಗಾಯನವನ್ನು ಹಾಡಿದ್ರಿ. ಅದರಿಂದ ಪ್ರಬುದ್ಧತೆ ಎತ್ತಿ ತೋರಿಸಿ ನೀವು ಹಾಡಿದ್ದೀರಿ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಂಗೀತ ಪಯಣ ಮುಂದೆ ಹೋಗಲಿ, ದೇವರು ಹರಿಸಲಿ ಅಂತ ಬೇಡ್ತೇನೆ. ಧನ್ಯವಾದಗಳು ಫಾದರ್. ವಿಘ್ನೇಶ್ ರವರೇ, ಇಬ್ಬರು ತೀರ್ಪುಗಾರರು ಬಹಳ ಉತ್ತಮವಾದ ಅಭಿಪ್ರಾಯವನ್ನು ನೀಡಿದ್ದಾರೆ ನಿಮ್ಮ ಹಾಡಿನ ಬಗ್ಗೆ. ಇವತ್ತು ಶೋಭರಾಜ್ ರವರೇ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದೀರಿ. ನಿಮಗೆ ದೈಜಿ ವರ್ಲ್ಡ್ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ನಿಮಗೊಂದು ಕಿರುಕಾಣಿಕೆಯನ್ನು ದೈಜಿ ವರ್ಲ್ಡ್ ಪರವಾಗಿ ನೀಡಬೇಕಂತ ಇದ್ದೇವೆ. ದೈಜಿ ವರ್ಲ್ಡ್ನ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ರವರು ದಯವಿಟ್ಟು ಮುಂದೆ ಬಂದು ಶೋಭರಾಜ್ ಅವರಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರೊಂದು ಸಾಂಗ್ ಹಾಡಬೇಕು. ನೀವು ನಿಮ್ಮ ಸ್ನೇಹಿತ ಶೋಭರಾಜ್ ರವರು ಕೂಡ ಒಬ್ಬ ಹಾಡುಗಾರರು ಅಂತ ಹೇಳಿದ್ದಾರೆ. ಅವರು ಬರುವಾಗಲೇ ಹೇಳ್ತಿದ್ರು, ನಂಗೊಂದು ಚಾನ್ಸ್ ಕೊಡು, ಒಂದು ಹಾಡು ನೀವು ಕೂಡ ಹಾಡಿ ಸರ್. ಯಾರೋ
ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರೋ ಯಾರೋ ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರೋ ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬಾರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರೋ ಯಾರೋ ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರೋ ಹೋದೋರ್ಯಾರೋ ಹೋದೋರ್ಯಾರೋ. ಶೋಭರಾಜರವರೇ, ಯಾವುದೇ ಒಂದು ಮ್ಯೂಸಿಕ್ ಇಲ್ಲದೆ ಬಹಳ ಚೆನ್ನಾಗಿ ಹಾಡಿದ್ರಿ. ಬಹುಶಃ ನೀವು ಮುಂದಿನ ದೈಜಿವಳ್ ಸ್ವರಸಾಗರದಲ್ಲಿ ನೀವು ಬರಬೇಕು, ಭಾಗವಹಿಸ್ಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ನೀವಿಬ್ರು ಸ್ನೇಹಿತರು ಬಂದಿದ್ದೀರಿ, ಇಬ್ರು ಹಾಡ್ತೀರಂತ ಹೇಳಿದ್ರಿ. ಯಾವ್ದಾದ್ರು ಒಂದು ಜೊತೆಯಲ್ಲಿ ಒಂದು ಹಾಡನ್ನು ಹೇಳಿ ನೋಡುವ. ಖಂಡಿತ. ಯಾವ್ದಾದ್ರು ಒಂದು ಹಾಡನ್ನು ಖಂಡಿತ. ಆಯ್ತಾ? ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಹೂಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿ ಬಾಳಲಿ ಕಳೆ ಹಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ನಮ್ಮ ಬದುಕು ಕಲಾದೇವನಿಗೆ ಸಿಂಗರಿಸೋ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ಬಹಳ ಸುಂದರವಾಗಿ ಇಬ್ರು ಹಾಡಿದ್ರಿ. ನಿಮ್ಮ ಅನ್ಯೋನ್ಯತೆ ಬಹಳ ಚೆನ್ನಾಗಿದೆ. ಯಶವಂತ್ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈ ಸ್ನೇಹದ ನಡುವೆ ಯಾವುದೇ ಧರ್ಮ, ಯಾವುದೇ ಜಾತಿ, ಸಿರಿತನ, ಬಡತನ ಏನು ಬರೋದಿಲ್ಲ ಸರ್. ಆ ಮಧುರ ಬಾಂಧವ್ಯ ಬೆಸೆಯುವಂತಹ ಒಂದು ಕೊಂಡಿಯೇ ಆ ಸ್ನೇಹ. ಹಾಗಾಗಿ ಇವರೀರುವರ ನಡುವೆ ನೀವು ತಾಳ, ಶ್ರುತಿ, ಗೀತೆ ಅದು ಏನೂ ಅಲ್ಲ ಸರ್. ಒಂದು ಸಂತೋಷ ಎದ್ದು ಕಾಣ್ತಾ ಇದೆ ಮುಖದಲ್ಲಿ. ನಿಜವಾಗ್ಲೂ ಗ್ರೇಟ್. ನಮಗೆ ಬೇಕಾದದ್ದು ಇದು, ಈ ಸಮರ್ಪಣಾ ಮನೋಭಾವನೆ. ಅಂದರೆ ಅರ್ಪಣಾ ಎನ್ನತಕ್ಕಂಥ ಸುತ್ತಿಗೆ ಬೇಕಾದಂಥ ಅಂಶವನ್ನು ಕೊಟ್ಟಿದ್ದೀರಿ. ಹಾಗೆ ನಿಮ್ಮಿಬ್ಬರ ಒಂದು ಏನು ಎಲ್ಲ ಸಂಗೀತ ಕಚೇರಿಗಳಲ್ಲಿ ನಡೆಸ್ತೀರಿ, ಈ ಒಂದು ಮಧುರ ಬಾಂಧವ್ಯ ಇನ್ನೂ ಕೂಡ ಮುಂದುವರಿತಾ ಇರಲಿ ಅಂತ ನಾವು ಶುಭನ ಹಾರೈಸ್ತೇವೆ. ಥ್ಯಾಂಕ್ ಯು ಶೋಭರಾಜ್, ಥ್ಯಾಂಕ್ ಯು ವಿಘ್ನೇಶ್. ಧನ್ಯವಾದಗಳು ಯಶವಂತ್ ಸರ್, ಶೋಭರಾಜ್ರವರೇ, ವಿಘ್ನೇಶ್ರವರೇ, ಬಹಳ ಚೆನ್ನಾಗಿ ಹಾಡಿದ್ದೀರಿ. ನಿಮ್ಮಿಬ್ಬರ ಸಂಗೀತ ಪಯಣ ಮುಂದೆ ಸುಗಮವಾಗಿ ಸಾಗಲಿ, ನೀವು ಇನ್ನಷ್ಟು ಎತ್ತರಕ್ಕೆ ಏರಿ ಅಂತ ಶುಭ ಹಾರೈಸ್ತಾ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಮಧುರಾ ಶೆಣೈ. ಮಧುರಾ ಶೆಣೈರವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ದಯವಿಟ್ಟು ಬನ್ನಿ. ಮಧುರರವರೇ, ನಮಸ್ತೆ ಸರ್. ನಿಮ್ಗೆ ಗೊತ್ತಿದೆ, ಇವತ್ತು ನಾವು ಸುತ್ತು ಡೆಡಿಕೇಶನ್ ರೌಂಡ್, ಅಂದರೆ ಹಾಡನ್ನು ಯಾರಿಗಾದರೂ ಸಮರ್ಪಣೆ ಮಾಡುವಂಥ ಅರ್ಪಣಾ ಸುತ್ತು ಅಂತ ನಾವು ಹೇಳ್ತೇವೆ. ಬಹುಶಃ ಈ ಸುತ್ತಿನಲ್ಲಿ ನೀವು ಹಾಡನ್ನು ಯಾರಿಗಾದರೂ ಡೆಡಿಕೇಟ್ ಮಾಡಬೇಕು. ಇದಕ್ಕಾಗಿ ನೀವು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ಅವ್ನು ನಂದು ಬ್ಯಾಂಡ್ ಮೇಟ್, ಸೊ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ಬೋದು. ಹೌದಾ? ನಿಮ್ಮ ಬ್ರದರ್ ಅಂತ ನೀವು ಭಾವಿಸುವಂತ ನಿಮ್ಮ ಬ್ಯಾಂಡ್ ಮೇಟ್, ಅವ್ರ ಹೆಸರು ಅಶ್ವಿನ್ ಮಲ್ಯ. ಅಶ್ವಿನ್ ಮಲ್ಯ ಇಂದು ನಮ್ಮ ಈ ದೈಜಿವಳ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಒಂದು ಬ್ರದರ್ಗಾಗಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ಬದುಕು ಜಟಕ ಬಂಡಿ ಎನ್ನುವ ಒಂದು ಹಾಡನ್ನು ತನ್ನ ಒಂದು ಬ್ರದರ್ಗಾಗಿ ಹಾಡ್ತಾ ಇದ್ದಾರೆ ಮಧುರಾ ಶೆಣೈರವರು. ನಿಮಗೆ ಶುಭವನ್ನು ಕೋರ್ತೇನೆ. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ಕುದುರೆ ನೀನು ಅವನು ಕೇಳ್ದಂತೆ ಪಯಣಿಗನು, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗನು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು,
ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ಮೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗತ್ತನ್ನಾರಿಪ್ಪಿ ಬಂಧುಗಳ ಲೆಕ್ಕವಿರಿಸಿಲ್ಲ ಜಗತ್ತನ್ನಾರು ಬಂಧುಗಳ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ಕೇಳುತ್ತ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನೆ ಬೇಡಿಕೊಳ್ಳು ಮಂಕುತಿಮ್ಮ ಮಿಗೆ ನೀನೆ ಬೇಡಿಕೊಳ್ಳು ಮಂಕುತಿಮ್ಮ ಮಂಕುತಿಮ್ಮ ಥ್ಯಾಂಕ್ ಯು. ಮುದುರ್ರವರೇ, ಹಾಡನ್ನು ಬಹಳ ಇಂಪಾಗಿ ಹಾಡಿದ್ರಿ, ಬಹಳ ಸುಂದರವಾಗಿ ಹಾಡಿದ್ರಿ. ಈ ಒಂದು ಹಾಡನ್ನು ನಿಮ್ಮ ತಮ್ಮನಿಗಾಗಿ ನೀವು ಡೆಡಿಕೇಟ್ ಮಾಡಿದ್ರಿ, ಅಶ್ವಿನ್ ರವರಿಗಾಗಿ. ಅವರನ್ನು ಕೂಡ ವೇದಿಕೆ ಕರೆಯೋಣವಾ? ಅಶ್ವಿನ್ ರವರೇ, ದಯವಿಟ್ಟು ಬನ್ನಿ. ಅಶ್ವಿನ್ ರವರೇ, ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಮುದುರ್ರವರು ಹಾಡನ್ನು ನಿಮಗಾಗಿ ಡೆಡಿಕೇಟ್ ಮಾಡಿದ್ದಾರೆ. ನಿಮಗೆ ಏನು ಅನ್ನಿಸ್ತಾ ಇದೆ? ನನಗೆ ತುಂಬ ಸಂತೋಷ ಆಗಿದೆ, ಅದು ನನಗೆ ಡೆಡಿಕೇಟ್ ಮಾಡಿದ್ದಾರೆ ಅಂತ ಈ ಸಾಂಗನ್ನು. ಅದಕ್ಕೆ ತುಂಬ ಥ್ಯಾಂಕ್ ಯು. ಹಾಗೆ ಈ ಸಾಂಗನ್ನು ಸ್ವಲ್ಪ ಚಾಲೆಂಜಿಂಗ್ ಸಾಂಗ್ ಇದು, ಯಾಕೆಂದರೆ ಇದು ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಫ್ರೀ ಫ್ಲೋಯಿಂಗ್ ಆಗೇ ಇದೆ. ಹಾಗೆಯೇ ಇವರು ಮಧುರಕ್ಕೆ ಚೆಂದಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಹಾಗೆ ವೆಲ್ ಡನ್. ಮುದುರ್ರವರೇ, ಅಶ್ವಿನ್ರಿಗೆ ಈ ಹಾಡನ್ನು ಡೆಡಿಕೇಟ್ ಮಾಡೋದ್ರಿಂದ ಏನಾದರೂ ವಿಶೇಷತೆ ಇದೆಯಾ? ಹೌದು, ಅಂದರೆ ಈ ಸಾಂಗನ್ನು ಪರ್ಟಿಕ್ಯುಲರ್ ಆಗಿ ಡೆಡಿಕೇಟ್ ಯಾಕೆ ಮಾಡಿದೆ ಅಂದರೆ, ಒಂದು ಈಗ ಡೆಡಿಕೇಶನ್ ರೌಂಡ್ ಬಂದಾಗ ಅಪ್ಪ ಅಮ್ಮ ಮೈಂಡಿಗೆ ಬರೋದು ಸಹಜ. ಯಾಕೆಂದರೆ ಈ ಮ್ಯೂಸಿಕಲ್ ಗ್ರೋತ್ ನಮಗೆ ಚೈಲ್ಡ್ಹುಡ್ಡಿಂದ ಅವ್ರದ್ದು ಪ್ರೋತ್ಸಾಹ ಇಲ್ಲದೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾನು ಟ್ರೈನ್ಡ್ ಅಲ್ಲ, ಅದು ನನ್ನ ಅಮ್ಮಂದು ಪ್ರೋತ್ಸಾಹ ಯಾವತ್ತೂ ಇತ್ತು. ಹಾಗೆ ಮದುವೆ ಆದಮೇಲೆ ಗಂಡಂದು ಪ್ರೋತ್ಸಾಹ ಇದೆ. ಬೈ ಗಾಡ್ಸ್ ಗ್ರೇಸ್ ಅವರು ತುಂಬ ಸಪೋರ್ಟಿವ್ ಹಸ್ಬೆಂಡ್. ಬಟ್ ಅದು ಹೇಗಿದ್ದರೂ ಅವ್ರದ್ದು ಡ್ಯೂಟಿ ಬೈ ಡಿಫಾಲ್ಟ್. ಅಂದರೆ ಅಪ್ಪ ಅಮ್ಮ ಮಾಡೇ ಮಾಡ್ತಾರೆ ಸಪೋರ್ಟ್, ಅದು ಮಾಡಲೇಬೇಕು. ಮತ್ತು ಗಂಡನು ಮಾಡ್ತಿದ್ದಾರೆ ಈಗ. ಆದರೆ ಈ ವ್ಯಕ್ತಿ ಈಗ ನಾನು ಡೆಡಿಕೇಶನ್ಗೆ ಇವರಿಗೆ ಅದು ಅರ್ಪಣೆ ಮಾಡಿರೋದ್ರಿಂದ, ಒಂದು ಬ್ಯಾಂಡ್ ಮೇಟ್ ಆಗಿ ನಾನು ನನ್ನ ತಮ್ಮ ಅಂತ ಯಾಕೆ ಹೇಳ್ತೇನೆಂದರೆ, ನನ್ನದು ಸ್ವಂತ ತಮ್ಮ ಇದ್ರೂ ಈ ಥರ ಗ್ಯಾರಂಟಿ ಬರ್ತಿರಲಿಲ್ಲ. ಯಾಕಂದರೆ ಈಗ ರೌಂಡ್ 1 ಹಿಡಿದು, ಇದು ಡೆಡಿಕೇಶನಿಗೆ ಅಂತ ಅಲ್ಲ, ರೌಂಡ್ 1 ಹಿಡಿದು ಪ್ರತಿ ಸಲ ಅವ್ನು ಸಾಥ್ ಕೊಡ್ತಿದ್ದಾನೆ. ಅದು ಮೇ ಬಿ ಅವನಿಗೆ ಮ್ಯೂಸಿಕಲ್ಲಿರೋ ಪ್ಯಾಷನ್. ಸೊ ಹಾಗಾಗಿ ನಾನು ಅವನಿಗಿಂತ ಬೇರೆ ಯಾರು ಇದಕ್ಕೆ ಆ್ಯಪ್ಟ್ ಅಂತ ನಂಗೆ ಅನ್ನಿಸ್ಲಿಲ್ಲ. ನೀವು ಯಾಕೆ ಅಶ್ವಿನ್ರಿಗೆ ಹಾಡನ್ನು ಡೆಡಿಕೇಟ್ ಮಾಡಿದ್ರಿ ಅನ್ನೋದಕ್ಕೆ ಸಕಾರಣವಾದ ವಿವರವನ್ನು ಕೊಟ್ಟರಿ. ಅಶ್ವಿನ್ ಅವರೇ, ನಿಮಗೇನು ಅನ್ನಿಸ್ತದೆ?
ಸೊ ಈ ಸಾಂಗಲ್ಲಿ ನಾವು ಜೊತೆಯಲ್ಲಿ ಕೂತ್ಕೊಂಡಿದ್ದು ಕ್ಯಾರೋಕೆ ಮಾಡಿದ್ದು. ಸೊ ಈ ಸಾಂಗಿಗೆ ಇದು ಹಳೆಯ ಭಾವಗೀತೆ ಆದ ಕಾರಣ ಈ ಸಾಂಗಲ್ಲಿ ಒಂದು ಆ್ಯಕ್ಟ್ ಕ್ಯಾರೋಕೆ ನಮಗೆ ಸಿಗಲಿಲ್ಲ. ಸೊ ಏನು ಮಾಡಿದ್ದು ಅಂದರೆ ನಾವು ಕೂತ್ಕೊಂಡು ಫ್ರಮ್ ಸ್ಕ್ರ್ಯಾಚ್ ಇದನ್ನು ಮಾಡಿದ್ದೇವೆ. ಕ್ಯಾರೋಕೆ ಸ್ವಲ್ಪ ಸೌಂಡ್ ತೆಗೆದು ನಮ್ಮದೇ ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಇದನ್ನು ನಾವು ಮಾಡಿದ್ದೇವೆ. ಆವಾಗ ನನಗೆ ಗೊತ್ತಾಯಿತು ಇದು ವೋಕಲಿ ಎಷ್ಟು ಚಾಲೆಂಜಿಂಗ್ ಸಹ ಇದೆ ಅಂತ. ಸೊ ಅದನ್ನು ಇವರು ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಅದೇ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹೌದು, ನನಗೂ ಖುಷಿಯಾಗಿದೆ, ನಿಮಗೂ ಖುಷಿಯಾಗಿದೆ. ಈಗ ತೀರ್ಪುಗಾರರಿಬ್ಬರಿದ್ದಾರೆ, ಯಶವಂತ್ ಸರ್ ಮತ್ತು ಫಾದರ್ ಸುನಿಲ್ ಡಿ ಸಿಲ್ವಾ. ಯಶವಂತ್ ಸರ್, ನೀವೇನು ಹೇಳ್ತೀರಿ ಈ ಒಂದು ಹಾಡಿನ ಬಗ್ಗೆ? ನಮಸ್ತೆ ಅಶ್ವಿನ್. ನಮಸ್ತೆ ಸರ್. ಭಾಳಷ್ಟು ಖುಷಿ ಆಯಿತು ಇವತ್ತಿನ ಈ ಒಂದು ದಿನಕ್ಕೆ ನೀವು ಬಂದ್ರಿ. ವಿಶೇಷವಾಗಿ ನಮ್ಮ ಮಧುರ ಶೆಣೈ ಇವರಿಗೆ ಒಂದು ಸಾಥಾಗಿದ್ದೀರಿ ಇಡೀ ಅವರ ಬ್ಯಾಂಡಿನಲ್ಲಿ ಒಂದು ಪ್ರಧಾನ ಕಲಾವಿದರಾಗಿ. ಏನು ನುಡಿಸ್ತೀರಿ ಅಶ್ವಿನ್ ನೀವು? ಸರ್, ನಾನು ಇದು ಕಹೋನ್ ಅಂತ ಒಂದು ಪರ್ಕಷನ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೇನೆ. ಹಾಗೆ. ಓಕೆ ಓಕೆ. ಎಷ್ಟು ವರ್ಷದಿಂದ ಬ್ಯಾಂಡ್ ಒಟ್ಟಿಗಿದ್ದೀರಿ? ಇದು ನಾವು ಬ್ಯಾಂಡ್ ಸ್ಟಾರ್ಟ್ ಮಾಡಿದ್ದು ಒನ್ ಇಯರ್ ಆಗಿ. ಮತ್ತೆ ಮಧುರಕ್ಕ ಅವ್ರು ನಂದು ಕಾಲೇಜಲ್ಲಿ ಸೀನಿಯರ್ ಆಗಿದ್ರು. ಹಾಗೆ ನಾವು ಇದು ಪರಿಚಯ ಆಗಿ ನಾವು ಇದು ಮ್ಯೂಸಿಕ್ ಅಲ್ಲಿ ಕವರ್ಸ್ ಎಲ್ಲ ಮಾಡಿ ನಾವು ಒಂದು ಬ್ಯಾಂಡ್ ಮಾಡಿದ್ದೇವೆ ಸರ್. ಓಕೆ, ಬಹಳಷ್ಟು ಖುಷಿ ಆಯ್ತು ಅಶ್ವಿನ್. ಜೊತೆಗೆ ಈ ಒಂದು ಅರ್ಪಣಾ ಮನೋಭಾವನೆಯಲ್ಲಿ ಅಂದರೆ ಈ ರೌಂಡಿನಲ್ಲಿ ಅರ್ಪಿಸಬೇಕು ಅಂತ ಬಹಳಷ್ಟು ತಂತ್ರಜ್ಞಾನವನ್ನ ಬಳಸಿ ಆ ಗೀತೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಅದಕ್ಕೊಂದು ಒಳ್ಳೆಯ ಅಂಶವನ್ನು ಕೂಡ ಸಹಕಾರವನ್ನು ಮಾಡಿದ್ದೀರಿ ನೀವು. ತುಂಬ ಧನ್ಯವಾದಗಳು ಅಶ್ವಿನ್. ಹಾಗೆ ಮಧುರ ಮೇಡಮ್, ನೀವು ಆಯ್ಕೆ ಮಾಡಿದಂತಹ ಈ ಒಂದು ಗೀತೆ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ತುಂಬ ವಿಷಯಗಳಿದೆ ಅದರ ಬಗ್ಗೆ ಹೇಳಲಿಕ್ಕೆ ಹೋದರೆ ಅಷ್ಟು ಸುಲಭವಿಲ್ಲ. ಒಂದು ರಿದಮ್ ಕೂಡ ನೀವು ಅದನ್ನು ಯೋಚನೆ ಮಾಡಿಕೊಂಡು ವಿಭಿನ್ನವಾಗಿ ಹಾಡುವಂಥದ್ದು. ಆಮೇಲೆ ಆ ಭಾಷಾ ಕೌಶಲ್ಯ ಆಗಿದೆ ಅಷ್ಟು. ಕೆಲವೇ ಕ್ಷಣಿಕ ಕಾಲದಲ್ಲಿ ಆ ಶಬ್ದಗಳ ಉಚ್ಚಾರಣೆ ಸ್ಪಷ್ಟವಾಗಿ ಬರಬೇಕು. ಜೊತೆಗೆ ಅಲ್ಲಿ ರಿದಮ್ ಸೆಕ್ಷನ್ ಪಕ್ಕವಾಗಿರಬೇಕು. ಜೊತೆಗೆ ಶ್ರುತಿ ಜ್ಞಾನ, ಇದೆಲ್ಲವನ್ನು ಕೂಡ ಒಂದೇ ಟೇಕಲ್ಲಿ ಅದನ್ನು ಡೆಲಿವರಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಮಧುರ ಅವರೇ. ಭಾಳಷ್ಟು ಖುಷಿ ಆಯಿತು. ಇದೇ ರೀತಿಯಾಗಿ ನಿಮ್ಮ ಬ್ಯಾಂಡ್ ಜಗಜ್ಜಾಹಿರವಾಗಲಿ ಅಂತ ನಾನು ಶುಭಾಶಯವನ್ನು ಕೋರ್ತೇನೆ. ಜೊತೆಗೆ ಇಂತಹ ಗೀತೆಗಳು ನಿಮ್ಮ ಕಂಠದಲ್ಲಿ ಹೊರಹೊಮ್ಮಬೇಕೆನ್ನತಕ್ಕಂಥದ್ದು ನನ್ನ ಆಶಯ ಕೂಡವಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಫಾದರ್ ಸುನಿಲ್ ಡಿ ಸಿಲ್ವಾ ಅವರೇ, ನಿಮ್ಮ ಅನಿಸಿಕೆಗಾಗಿ. ಮೊದಲು ಅಶ್ವಿನ್ ಸರ್ ಅಲ್ಲಿದ್ದಾರೆ. ಇದು ಡೆಡಿಕೇಶನ್ ರೌಂಡಲ್ಲಿ ಬಂದ ಬಹು ಅಪರೂಪದ ಜೋಡಿ ಅಂತ ನಾನು ನೋಡ್ತೇನೆ. ಕೆಲವರು ತಾಯಿ, ತಂದೆ, ಫ್ರೆಂಡ್ ಅಂತ ಬಂದರು. ಆದರೆ ಸಂಗೀತ ಪ್ರಯಾಣದ ಒಂದು ಫ್ರೆಂಡ್ ಅಂತ ಬಂದದ್ದು ಇವತ್ತಿನ ಅಪರೂಪದ ಜೋಡಿ ಅಂತ ನಾನು ಗ್ರಹಿಸ್ತೇನೆ. ನಿಮ್ಮ ಆ ಗೀತೆಯನ್ನು ಪ್ರಾರಂಭಿಸಿತು ಮಧುರ ಮೇಡಮ್ ಸ್ಪೆಷಲಿ ಹೈಯರ್ ರೇಂಜ್ನಿಂದ ಅದು ಆರಂಭಗೊಂಡಿತು. ಅದು ಅಷ್ಟು ಉತ್ತಮವಾಗಿ ಆ ಹೈಯರ್ ರೇಂಜ್ಗೆ ಹೋಯಿತು, ಪವರ್ಫುಲ್ ಆಗಿ ಹೋಯಿತು. ಅಷ್ಟೇ ಕೊನೆಗೊಳ್ಳುವಾಗ ನಿಧಾನವಾಗಿ ಶಾಂತಿಯಿಂದ ಮೌನವಾಗಿ ನಮ್ಮ ಎಲ್ಲರನ್ನು ಶಾಂತಿ ಸಾಗರದಲ್ಲಿ ತೇಲಾಡುವಂತೆ ಮಾಡಿದಿರಿ ಮೇಡಮ್. ಅದ್ಭುತ ಗಾಯನ ನಿಮ್ಮದು, ಅದ್ಭುತ ಗಾಯನ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಫಾದರ್ ಸುನಿಲ್ ಡಿ ಸಿಲ್ವಾ ಅವರೇ. ಇಬ್ಬರು ತೀರ್ಪುಗಾರರು ಬಹಳ ಉತ್ತಮವಾದ ಅಭಿಪ್ರಾಯ ಒಂದು ನಿಮ್ಮ ಹಾಡಿನ ಬಗ್ಗೆ, ನಿಮ್ಮ ಪ್ರಯೋಗದ ಬಗ್ಗೆ ನೀಡಿದರು. ನಿಮಗೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅಶ್ವಿನ್ ರವರೇ, ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ಇವರಿಗೆ ಪ್ರೋತ್ಸಾಹಕರಾಗಿ ನಿಂತಿದ್ದೀರಿ. ನಿಮಗೆ ದೈಜಿ ವರ್ಲ್ಡ್ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನೀಡಬೇಕಂತ ಎಣಿಸ್ಕೊಂಡಿದ್ದೇವೆ. ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ರವರು ದಯವಿಟ್ಟು ಬಂದು ಒಂದು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಧುರರವರೇ, ಇಂಥ ತಮ್ಮನ ಸಾಥಿದ್ರೆ ಮತ್ತೆ ಎಲ್ಲ ನಿಮ್ಮ ಮನೆಯವರ ಬೆಂಬಲ ಇದ್ದರೆ ನೀವು ಸಂಗೀತದಲ್ಲಿ ಇನ್ನೂ ಮೇರುಮಟ್ಟಕ್ಕೆ ಏರುವ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಖಂಡಿತ ಇವೆ. ನಿಮ್ಮ ಮುಂದಿನ ಸಂಗೀತ ಪಯಣದಲ್ಲಿ ನಿಮಗೆ ಯಶಸ್ಸು ಸಿಗಲಿ, ಹಾಗೆ ಈ ಸ್ಪರ್ಧೆಯಲ್ಲಿಯೂ ಕೂಡ ನಿಮಗೆ ಜಯವಾಗಲಿ ಅಂತ ಹಾರೈಸ್ತಾ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ.
ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ದೈಜಿವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಯಶಸ್ರಾವ್, ಮಂಗಳೂರು. ಯಶಸ್ರವರೇ, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಯಶಸ್ರವರೇ, ನೋಡಲು ನೀವು ಸಣ್ಣ ಬಾಲಕರಾದರೂ ನಿಮ್ಮ ಸ್ವರದ ಗಾಂಭೀರ್ಯತೆಯಿಂದ ನೀವು ಎಲ್ಲ ವೀಕ್ಷಕರ ಹಾಗೂ ನಮ್ಮ ತೀರ್ಪುಗಾರರ ಮನ ಗೆದ್ದಿದ್ದೀರಿ ಮತ್ತು ಇಲ್ಲಿವರೆಗೆ ನೀವು ತಲುಪಿದ್ದೀರಿ. ಕೇವಲ 20 ಜನ ಉಳಿದಿದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರು. ಈ ಒಂದು ಸುತ್ತು ನಿಮಗೆ ಗೊತ್ತಿದೆ, ಅರ್ಪಣಾ ಸ್ವರಸಾಗರ ಸುತ್ತು. ಹಾಡನ್ನು ಯಾರಿಗಾದರೂ ನೀವು ಡೆಡಿಕೇಟ್ ಮಾಡಬೇಕು ಅಥವಾ ಸಮರ್ಪಣೆ ಮಾಡಬೇಕು. ಈ ಒಂದು ಸುತ್ತಿನಲ್ಲಿ ನೀವು ಹಾಡನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಈ ಒಂದು ಸುತ್ತಿನಲ್ಲಿ ನಾನು ಹಾಡಲಿರುವ ಹಾಡು ಅಮೃತವರ್ಷಿಣಿ ಫಿಲ್ಮಿನ SPB ಸರ್ ಮತ್ತು ಚಿತ್ರ ಮ್ಯಾಮ್ ಹಾಡಿದ ಈ ಸುಂದರ ಬೆಳದಿಂಗಳ ಎಂಬ ಹಾಡು. ಅದನ್ನು ನಾನು ನನ್ನ ತಂದೆಗೆ ಡೆಡಿಕೇಟ್ ಮಾಡ್ತಿದ್ದೇನೆ. ಈ ಸುಂದರ ಬೆಳದಿಂಗಳ ಎನ್ನುವ ಅದ್ಭುತ ಗೀತೆಯನ್ನು ತನ್ನ ತಂದೆಗಾಗಿ ಯಶಸ್ರವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅರವಿಂದ್ ರಾವ್ರವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯಶಸ್ರವರೇ, ನಿಮ್ಮ ಹಾಡು ಬಹಳ ಚೆನ್ನಾಗಿ ಹಾಡಿ ನಿಮ್ಮ ತಂದೆಗಾಗಿ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಿ. ನಿಮಗೆ ಶುಭ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವೋ ಉಸಿರೇ ಭಾವವೋ ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ. ದಿನ ದಿನ ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲಿ ಕುಣಿಸಿರುವೆ. ಮನ ಮನ ನಗೋತ್ತರ ಕಣ್ಣಂಚಲಿ ನಗಿಸಿರುವೆ. ಒಲವೇ ಒಲವೇ ನಿನ್ನ ನಲಿವಂದೇ ವರವೆನ್ನುತ್ತ ನಾನಲಿವೆ. ಒಲವೇ ನಿನ್ನ ಗೆಲುವಂದೇ ಬಲವೆನ್ನುತ್ತ ನಾ
ಬೆಳಗಿನ ಸ್ವರ ನುಡಿಸುವ ಕೈಗಳೇ ನಿನ್ನದು, ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳೋ ಮನಸ್ಸು ನನ್ನದು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಯಶಸ್ವಿರವರೇ, ಅತ್ಯಂತ ಕಠಿಣವಾದ ಹಾಡನ್ನು ಅತ್ಯಂತ ಲೀಲಾಜಾಲವಾಗಿ ಬಹಳಷ್ಟು ಸುಂದರವಾಗಿ ಹಾಡಿದ್ರಿ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈ ಹಾಡನ್ನು ನಿಮ್ಮ ತಂದೆ ಅರವಿಂದ್ ರಾವ್ಗೆ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಅವರು ಕೂಡ ಇದ್ದಾರೆ, ದಯವಿಟ್ಟು ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗ ಹಾಡನ್ನು ನಿಮಗೆ ಡೆಡಿಕೇಟ್ ಮಾಡಿದ್ದಾನೆ, ನಿಮಗೆ ಏನನ್ನಿಸ್ತಾ ಇದೆ? ತುಂಬ ಖುಷಿ ಸರ್, ಯಾಕಂದರೆ ಇದು ನನ್ನ ತುಂಬ ಇಷ್ಟವಾದ ಹಾಡು. SPB ಸರ್ ಹಾಡಿದ ತುಂಬ ಹಾಡುಗಳು ನಂಗೆ ಇಷ್ಟ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಇದು ತುಂಬ ಇಷ್ಟವಾದ ಹಾಡು. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿದೆ, ಇದು ನನಗೋಸ್ಕರ ಡೆಡಿಕೇಟ್, ಯಾಕಂದರೆ ಪದೇ ಪದೇ ಕೇಳುವಂಥ ಹಾಡು ನಾನೇ ಆಗಲು. ಈ ಹಾಡನ್ನು ನಿಮ್ಮ ತಂದೆಗಾಗಿಯೇ ಡೆಡಿಕೇಟ್ ಮಾಡಬೇಕಂತ ನಿಮಗೆ ಯಾಕೆ ಅನ್ನಿಸ್ತು? ಅಪ್ಪನಿಗೆ ನಾನು ಈ ಸಾಂಗ್ ಹಾಡೋದಂದರೆ ತುಂಬ ಇಷ್ಟ. ಸೊ ಅವರೇ ಸ್ಪೆಸಿಫಿಕ್ಕಾಗಿ ರಿಕ್ವೆಸ್ಟ್ ಮಾಡಿದರು, ಲೈಕ್ ಡೆಡಿಕೇಶನ್ ರೌಂಡಲ್ಲಿ ಈ ಸಾಂಗ್ ಒಂದು ಹಾಡಿಬಿಡು. ನೀವು ಹಾಡಿದ್ದು ನಮಗೂ ತುಂಬ ಇಷ್ಟ ಆಯಿತು. ನಮ್ಮ ತೀರ್ಪುಗಾರರಿದ್ದಾರೆ ಇಬ್ಬರು, ಫಾದರ್ ಸುನಿಲ್ ಟಿಸಿಲ್ವಾ ಸರ್, ನಿಮಗೆ ಈ ಹಾಡು ಹೇಗೆ ಅನ್ನಿಸ್ತು? ಅರವಿಂದ್ ಸರ್ ನಮಸ್ತೆ. ನಮಸ್ತೆ ಸರ್. ನೀವು ನಿಮ್ಮ ಮಗನನ್ನು ತುಂಬ ಎನ್ಕರೇಜ್ ಮಾಡಿದ್ದೀರಿ ಅವನ ಹಾಡಿನ ಪಯಣದಲ್ಲಿ, ಅದರಿಂದ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಯಶಸ್, ನನಗೆ ಇವತ್ತು ಹಲವಾರು ಸಿಂಗರ್ಸ್ಗಳನ್ನು ನಾವು ನೋಡಿದೆ, ಅದರಲ್ಲಿ ಬೇಸ್ ವಾಯ್ಸ್ನಿಂದ ಬಂದ ಹಾಡೆಂದರೆ ಇವತ್ತು ಈ ಹಾಡು ಯಶಸ್ ನಿಮ್ಮದು. ಆದ್ದರಿಂದ ಭಾವೈಕ್ಯವಾಗಿ ಹಾಡಿದ್ರಿ, ಒಳ್ಳೆ ಡೆಪ್ತ್ ಉಂಟು ನಿಮ್ಮ ವಾಯ್ಸಲ್ಲಿ, ಹಾಗೂ ಕ್ಲಾಸಿಕಲ್ ಪ್ರಯತ್ನ ತುಂಬ ಸ್ವಲ್ಪ ಬೇಕಾಗ್ತದೆ. ಬೇಸ್ ಜೊತೆ ಅದು ಬೆರೆತರೆ ಉತ್ತಮ ಗಾಯಕರಾಗೋದು ನೀವು. ಅದಕ್ಕೆ ಎರಡು ಶಬ್ದ ಇಲ್ಲ ಅಂತ ಹೇಳ್ತೇನೆ. ಯಶಸ್, ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ನಿಮ್ಮ ಮುಂದಿನ ಸಂಗೀತ ಪಯಣ ಸುಗಮವಾಗಿ ಸಾಗಲಿ ಅಂತ ಹರಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಫಾದರ್. ಇದೀಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್. ಅರವಿಂದ್ ಸರ್ ನಮಸ್ಕಾರ. ನಮಸ್ಕಾರ ಯಶವಂತ್ ಸರ್. ನಮ್ಮ ಯಶಸ್ಸಿನಲ್ಲಿ ನಿಮ್ಮ ಪ್ರಯತ್ನ ಅದು ಬಹಳ ಅದ್ಭುತವಾಗಿದೆ. ಜೊತೆಗೆ ಒಂದು ಅತ್ಯಮೂಲ್ಯವಾಗಿ ಒಂದು ಅದ್ಭುತವಾಗಿ ಹಾಡುವಂಥ ಗಾಯಕ ನಮ್ಮ ಪ್ರೀತಿಯ ಯಶಸ್. ಜೊತೆಗೆ ನಮ್ಮ ಈ ಒಂದು ಡೈಜಿವರ್ಡ್ ಸ್ವರಸಾಗರದಲ್ಲಿ ಅತ್ಯಂತ ಕಿರಿಯ ಗಾಯಕವು ಕೂಡ ಯಶಸ್. ಹಾಗಾಗಿ ಯಶಸ್ಸು ಅವರಿಗೆ ದೊರೆಯಲಿ ಅನ್ಕೊಂಡು ನಾನು ಪ್ರಾರ್ಥಿಸ್ತೇನೆ. ಇವತ್ತು ಈ ಒಂದು ಸೂಪರ್ ಹಿಟ್ ಗೀತೆ ಇದು. ಈ ಒಂದು ಗೀತೆನ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಅಷ್ಟು ತಾಕತ್ತು ಬೇಕಾಗ್ತದೆ, ಅಷ್ಟು ಅಂಶಗಳಿದೆ ಈ ಒಂದು ಗೀತೆಯಲ್ಲಿ. ಜೊತೆಗೆ ಅಂತಹ ಕಠಿಣವಾದ ಗೀತೆನ ಬಹಳಷ್ಟು ಪ್ರೀತಿಯಿಂದ ಪ್ರೀತಿಸಿ ಅದನ್ನು ತಂದೆಯವರ ಇಷ್ಟವಾದ ಗೀತೆ ಎಂಬುದಾಗಿ ಭಾವಿಸಿಕೊಂಡು ಅದನ್ನು ನಿಮಗೋಸ್ಕರ ಅರ್ಪಣೆ ಮಾಡಿದ್ದಾನೆ ಯಶಸ್. ಹಾಗಾಗಿ ಅವನ ಒಳ್ಳೆಯ ಆ ಒಂದು ಮನಸ್ಸಿಗೆ ನಾವು ಗೌರವವನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಬಹಳಷ್ಟು ಪ್ರೀತಿಯಿಂದ ಯಶಸ್ಸು ತುಂಬ ಚೆನ್ನಾಗಿ ಹಾಡಿ ಇವತ್ತು ಅರ್ಪಣಾ ಈ ಒಂದು ಸುತ್ತಿನಲ್ಲಿ ನಿಮಗೋಸ್ಕರವಾಗಿ ಅರ್ಪಿಸಿದ್ದಾನೆ. ಹಾಗಾಗಿ ಸಂಗೀತದ ಪಯಣ ಚೆನ್ನಾಗಿ ಮುಂದುವರಿಯಲಿ, ದೇವರ ಅನುಗ್ರಹ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ನೀವು ಯಾವತ್ತು ಪರದೆ ಹಿಂದೆ ಇರ್ತಾ ಇದ್ರಿ, ಅವನ ಯಶಸ್ಸಿನ ಪರದೆ ಹಿಂದೆ ಇರ್ತಾ ಇದ್ರಿ, ಇವತ್ತು ಪರದೆಯ ಮುಂದಕ್ಕೆ ಬರುವಂಥ ಅವಕಾಶ ನಮ್ಮ ಡೈಜಿವರ್ಡ್ ಮಾಡಿಕೊಟ್ಟಿತು. ಜೊತೆಗೆ ನಿಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ನಮ್ಮ ಇಡೀ ಆಡಿಯನ್ಸಿಗೆ ಸಿಕ್ಕಿತು. ಹಾಗಾಗಿ ನಿಮಗೆ ಅಭಿನಂದನೆಗಳು ಸರ್. ಇದು ನನ್ನ ಸೌಭಾಗ್ಯ ಸರ್, ಯಾಕಂತ ಹೇಳಿದರೆ ನೀವು ಹೇಳಿದಾಗ ಇಂಥ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ. ಡೈಜಿವರ್ಲ್ಡ್ ಇಂಥ ಒಂದು ಅವಕಾಶ ಕೊಟ್ಟೋದಕ್ಕೆ ತುಂಬ ಧನ್ಯವಾದ. ಅದೇ ರೀತಿ ನಿಮ್ಮ ಹತ್ರ ಕೂಡ ಒಂದು ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ, ಅದು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಯಶವಂತ್ ಸರ್. ಯಶಸ್ರವರೇ, ನಮ್ಮ ಇಬ್ಬರು ತೀರ್ಪುಗಾರರಿಗೂ ನಿಮ್ಮ ಹಾಡು ಬಹಳ ಇಷ್ಟವಾಗಿದೆ. ನೀವು ನಿಮ್ಮ ತಂದೆಗಾಗಿ ಡೆಡಿಕೇಟ್ ಮಾಡಿದ್ರಿ, ಅವರಿಗೂ ಕೂಡ ಬಹಳ ಇಷ್ಟ ಆಯ್ತು ಅಂತ ಅನ್ನಿಸ್ತೇನೆ. ಸರ್, ನೀವು ಇಲ್ಲಿ ಆಗಮಿಸಿ ನಮಗೆ ಬಹಳ ಸಂತೋಷವನ್ನು ನೀಡಿದ್ರಿ. ನಿಮಗೆ ದೈಜಿವರ್ಲ್ಡ್ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ನೀಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ದೈಜಿವರ್ಲ್ಡ್ ಉಡುಪಿ ವಾಹಿನಿಯ ಮುಖ್ಯಸ್ಥರಾದ ಕೆವಿನ್ ಸರ್, ದಯವಿಟ್ಟು ಬಂದು ಕಿರು ಕಾಣಿಕೆಯನ್ನು ನೀಡುವಂತೆ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ಕಿರು ಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕಾಗಿ. ಸಂಗೀತದ ಮುಂದಿನ ಜೀವನ
ಪಯಣ ಸುಗಮವಾಗಲಿ, ಯಶಸ್ಸಿನ ಶಿಖರಕ್ಕೆ ನೀವು ಏರುವಂತಾಗಲಿ ಅಂತ ಶುಭ ಹಾರೈಸ್ತಾ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ಸ್ ಸರ್. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಸಾತ್ವಿಕ್ ಬ್ರಹ್ಮಾವರ. ಸಾತ್ವಿಕ್ರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ಬನ್ನಿ. ಸಾತ್ವಿಕ್ರವರೇ, ದೈಜಿ ವರ್ಲ್ಡ್ ಸ್ವರಸಾಗರದ ಈ ಸುತ್ತಿಗೆ ನೀವು ಪ್ರವೇಶ ಪಡೆದಿದ್ದೀರಿ. ಈ ಸುತ್ತಿನಲ್ಲಿ, ಹಿಂದಿನ ಸುತ್ತಿನಲ್ಲಿ ಬಹಳ ಅತ್ಯುತ್ತಮವಾದ ಪ್ರದರ್ಶನವನ್ನು ಕೂಡ ನೀಡಿದ್ದೀರಿ. ಈ ಒಂದು ಸುತ್ತು ಅರ್ಪಣಾ ಸ್ವರಸಾಗರ ಸುತ್ತು. ಹಾಡನ್ನು ಯಾರಿಗಾದರೂ ಡೆಡಿಕೇಟ್ ಮಾಡಬೇಕು. ನೀವು ಈ ಸುತ್ತಿನಲ್ಲಿ ಹಾಡನ್ನು ಯಾರಿಗೆ ಡೆಡಿಕೇಟ್ ಮಾಡ್ತೀರಿ? ಫಸ್ಟಿಗೆ ಅಮ್ಮನಿಗಂತ ಡೆಡಿಕೇಟ್ ಮಾಡಬೇಕಂತ ಇದ್ದೆ. ಸೊ ಅಮ್ಮಂಗೆ ಕಾರಣಾಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ. ಸೊ ಚಿಕ್ಕಮ್ಮ ಬಂದಿದ್ದಾರೆ. ಅಮ್ಮನ ಬದಲಿಗೆ ಚಿಕ್ಕಮ್ಮ ಬಂದಿದ್ದಾರೆ. ನೀವು ಡೆಡಿಕೇಟ್ ಯಾರಿಗೆ ಮಾಡಿ ಅವ್ರು ಬಾರ್ದಿದ್ರು ಅವರಿಗೆ ಅದು ಸಲ್ತದೆ. ಅವರ ಬದಲಿಗೆ ಚಿಕ್ಕಮ್ಮ ಬಂದಿದ್ದಾರೆ. ಚಿಕ್ಕಮ್ಮನ ಹೆಸರು ಪ್ರಭಾ. ಪ್ರಭಾ. ಅಮ್ಮನ ಹೆಸರು ಕಾಂತಿ. ಹಾಗೆ ಈ ಒಂದಿನ ಕಾರ್ಯಕ್ರಮಕ್ಕೆ ಅಮ್ಮ ಕಾಂತಿಯ ಬದಲಾಗಿ ಚಿಕ್ಕಮ್ಮನಾದ ಪ್ರಭಾರ್ ಅವರು ಬಂದಿದ್ದಾರೆ. ಪ್ರಭಾರ್ ಅವರೇ, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೀವು ನಿಮ್ಮ ತಾಯಿಗಾಗಿ ಮತ್ತು ಚಿಕ್ಕಮ್ಮನಿಗಾಗಿ ಯಾವ ಹಾಡನ್ನು ಡೆಡಿಕೇಟ್ ಮಾಡ್ತೀರಿ? ನಾನು ಪ್ರೇಮಾನುಬಂಧ ಚಿತ್ರದಿಂದ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಅನ್ನುವ ಸಾಂಗ್ ಅನ್ನು. ಬೆಳದಿಂಗಳೊಂದು ಹೆಣ್ಣಾಗಿ ಬಂದೆ ಎನ್ನುವಂತ ಒಂದು ಅದ್ಭುತವಾದ ಗೀತೆಯನ್ನು ಇದೀಗ ಆಡ್ಲಿಕ್ಕಿದ್ದಾರೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೇ ಈ ಹೆಣ್ಣ ಮೊಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಗಿಣಿ ಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಓಲಾಡುವ, ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಥ್ಯಾಂಕ್ ಯು ಸರ್. ಸಾತ್ವಿಕ್ರೆ, ಬಹಳ ಸುಂದರವಾಗಿ ಹಾಡಿದ್ರಿ. ಮನ ಮುಟ್ಟುವಂತಿತ್ತು ನಿಮ್ಮ ಹಾಡಿದ ಹಾಡು. ಬಹಳ ಸಂತೋಷವಾಯಿತು. ನಿಮ್ಮ ಚಿಕ್ಕಮ್ಮ ನಮ್ಮೊಡನೆ ಇದ್ದಾರೆ. ದಯವಿಟ್ಟು ಮೇಡಮ್ ವೇದಿಕೆಗೆ ಬನ್ನಿ. ಪ್ರಭಾರ್ ಅವರೇ, ನಮಸ್ಕಾರ ಮೇಡಮ್. ನಮಸ್ತೆ. ಸಾತ್ವಿಕ್ರವರು ಬಹಳ ಸುಂದರವಾಗಿ ಹಾಡಿದ್ರು. ಅವರ ಹಾಡಿನ ಬಗ್ಗೆ ನಿಮ್ಗೆ ಏನನ್ನಿಸ್ತು? ತುಂಬ ಖುಷಿ ಆಯ್ತು ಅವನ ಹಾಡು ಕೇಳಿ. ಅಲ್ವಾ? ಇವತ್ತು ನಿಮ್ಮ ಮನೆಯಲ್ಲಿ ಬಹುಶಃ ಸಂಗೀತದ ವಾತಾವರಣ ಇರಬೇಕು. ಯಾಕಂದ್ರೆ ನೀವು ಕೂಡ ಕಾಲೇಜಿಗೆ ಹೋಗುವಾಗ ಹಾಡಿದ್ದನ್ನು ನಾನೇ ಸ್ವತಃ ನೋಡಿದ್ದೇನೆ. ಸಾತ್ವಿಕ್ ಕೂಡ ಹಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಮಗ ಕೂಡ ಒಬ್ಬ ಒಳ್ಳೆಯ ಗಾಯಕ. ನಿಮ್ಮ ಮನೆಯಲ್ಲೆಲ್ಲ ಸಂಗೀತದ ವಾತಾವರಣ ಇದೆ ಅಂತ ಅನಿಸ್ತದೆ ನನಗೆ. ಹೇಗೆ ಸಾತ್ವಿಕ್ರವರು ಹೇಗೆ ಈ ಒಂದು ಸಂಗೀತ ಲೋಕಕ್ಕೆ ಬಂದರು? ಅಂದರೆ ನಮ್ಮ ಮನೆಯಲ್ಲಿ ಮೊದಲಿಂದನೂ ಎಲ್ರಿಗೂ ಸಂಗೀತ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕಂದಿಲ್ಲೇ ಹಾಡ್ತಿದ್ದೆ. ಮತ್ತು ಇವನು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಇವನಿಗೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು.
ಆದರೆ ನೆಕ್ಸ್ಟ್ ನನ್ನ ಮಗನೂ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅವನಿಗೂ ಸಪೋರ್ಟ್ ಮಾಡ್ತಾ ಇತ್ತು. ಇವಾಗ ಯಾರಿಗಾದರೂ ಒಂದು ದೊಡ್ಡ ವೇದಿಕೆ ಸಿಗ್ಬೇಕಂತ ಒಂದು ಆಸೆ ಇತ್ತು, ಇಲ್ಲಿ ತನಕ ಬಂದ ತುಂಬ ಖುಷಿ ಮಾತ್ರ. ಯಾಕಂದ್ರೆ ನೂರಾರು ಸ್ಪರ್ಧಿಗಳ ನಡುವೆ ಕೇವಲ 20 ಜನ ಇದ್ದೀರಿ. ಇದರಲ್ಲಿ ಅವರು ಬಂದ್ರಂದ್ರೆ ವಿಜೇತರಾದ್ರಂತೆ ಅರ್ಥ. ಅಂದ್ರೆ ಆ ಮಟ್ಟಕ್ಕೆ ಸ್ಪರ್ಧೆ ಬಹಳ ಕಠಿಣವಾಗಿದೆ. ಸಾತ್ವಿಕ್ ಎಫರ್ಟ್ ಹಾಕ್ತಾನೆ ಅವನು. ನೀವು ಹಾಡಿದ್ದು ನನಗೆ ಬಹಳ ಇಷ್ಟ ಆಯಿತು. ನಮ್ಮ ತೀರ್ಪುಗಾರಿದ್ದಾರೆ ಫಾದರ್ ಸುನಿಲ್ ಡಿ ಸಿಲ್ವಾ ಮತ್ತು ಯಶವಂತ್ MG ಸರ್. ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಇದೀಗ ಏನು ಹೇಳ್ತಾರೆ ಕೇಳೋಣ. ಭಾಳಷ್ಟು ಖುಷಿ ಆಯಿತು. ನೀವು ಯಾವಾಗಲೂ ತೆರೆ ಮರೆಯಲ್ಲಿ ಜೊತೆಗೆ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಯಲ್ಲಿ ಯಾವಾಗಲೂ ಅವರಿಗೆ ಹಿಮ್ಮುಖವಾಗಿ ನೀವು ಪ್ರೋತ್ಸಾಹ ಮಾಡ್ತಾ ಇದ್ರಿ. ಇವತ್ತು ಅದೇ ಮಕ್ಕಳು ನಿಮ್ಮನ್ನು ಮುನ್ನೆಲೆಗೆ ತಂದಿದ್ದಾರೆ. ಇದು ಬಹಳಷ್ಟು ಸಂತಸದ ವಿಷಯ. ಈ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೆ ಸರ್. ಯಾಕೆಂದರೆ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಆಸೆಗಳನ್ನು ಮಕ್ಕಳು ಪೂರೈಸಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಅರ್ಪಣಾ ಏನು ಸುತ್ತು ಇದೆ, ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ಏಕೆಂದರೆ ನಮ್ಮ ಜೀವನ ನಡೆದಂಥ ಎಲ್ಲ ಘಟನೆಗಳನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ಪ್ರಸ್ತುತಪಡಿಸ್ಬೇಕಾಗ್ತದೆ. ಅದಕ್ಕೆ ಒಂದೇ ಮಾರ್ಗ ಅಂದರೆ ಈ ಒಂದು ಗೀತೆ. ಹಾಗಾಗಿ ಸಾತ್ವಿಕ್ ತುಂಬ ಒಳ್ಳೆಯ ಗಾಯಕ, ತುಂಬ ಚೆನ್ನಾಗಿ ಹಾಡ್ತಾರೆ. ಜೊತೆಗೆ ಅವರ ಈ ಒಂದು ಅಭಿರುಚಿ ಇದೆಯಲ್ಲ, ಗೀತೆಗಳನ್ನು ಆಯ್ಕೆ ಮಾಡುವಂಥ ಅಭಿರುಚಿ, ಅದು ಬಹಳಷ್ಟು ಪ್ರಬಲವಾಗಿದೆ. ಇಲ್ಲಿಯೂ ಕೂಡ ಅಷ್ಟೇ ಆ ಒಂದು ಗೀತೆನ ಆಯ್ಕೆ ಮಾಡಿಕೊಂಡು ನಿಮಗೊಂದು ಅರ್ಪಣೆ ಮಾಡಿ, ಜೊತೆಗೆ ಜೀವವನ್ನು ತುಂಬುವಂತಹ ಸಾಹಿತ್ಯದ ಪರಿಪೂರ್ಣತೆ ಇವರ ಕಂಠದಲ್ಲಿದೆ. ಹಾಗಾಗಿ ದೇವರು ಸಂಗೀತ ಪಯಣದಲ್ಲಿ ಒಳ್ಳೆ ರೀತಿಯಾದಂಥ ಯಶಸ್ಸನ್ನು ಕೊಡಲಿ, ಜೊತೆಗೆ ನಿಮ್ಮ ಈ ಒಂದು ಆಸೆಗಳೆಲ್ಲ ಕೂಡ ಪೂರೈಸಲಿ ಅಂತ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಇದೀಗ ಫಾದರ್ ಸುನಿಲ್ ಡಿ ಸಿಲ್ವಾ ತಮ್ಮ ಅನಿಸಿಕೆ. ಪ್ರಭಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಮನೆಯೇ ಒಂದು ಸಂಗೀತದ ಮನೆ ಅಂತ ಈಗ ನನಗೆ ಗೊತ್ತಾಯ್ತು. ಖಂಡಿತ ಸರ್. ಬಹಳ ಸಂತಸದ ವಿಷಯ. ಅಲ್ಲಿ ಸಾತ್ವಿಕ್ನ ತಾಯಿ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಅವರನ್ನು ನೆನೆಸ್ತೇನೆ. ಕಾಂತಿ ಮೇಡಮ್ಗೂ ನಮಸ್ತೆ ನಾನು ಹೇಳ್ತೇನೆ. ಸಾತ್ವಿಕ್, ನಿಮ್ಮ ಹಾಡುವ ರೀತಿ ಬಹಳ ಒಂದು ನೈಜತೆಯನ್ನು ಹೊಂದಿದೆ. ಅದು ಬಹಳ ಒಳ್ಳೆಯ ವಿಷಯ. ನಿಮ್ಮ ಶ್ರುತಿ ತಾಳ ಎದ್ದು ಕಾಣ್ತದೆ, ಅದರಲ್ಲಿ ಹಾಡುವಾಗಲೇ ಅದು ಬರ್ತದೆ. ಅದಕ್ಕೋಸ್ಕರ ನೀವು ಕಾಯ್ಬೇಕಂತಿಲ್ಲ, ನಿಮ್ಮ ಹಾಡುಗಾರಿಕೆಯಲ್ಲೇ ಅದು ಸೇರಿ ಹೋಗಿದೆ. ನಿಮ್ಮ ಧ್ವನಿ ಇಂಪಾಗಿದೆ, ಸೊಗಸಾಗಿ ಅದನ್ನು ಸಾದರಪಡಿಸ್ತೀರಾ. ಮತ್ತು ನಿಮ್ಮ ಗಾಯನದ ಬಗ್ಗೆ ಒಂದೇ ಮಾತಲ್ಲಿ ಹೇಳುವುದಾದ್ರೆ, ಎದೆ ತುಂಬಿ ಹಾಡಿಬಿಟ್ರಿ ನೀವು. ನಮಗೆ ತುಂಬಾ ಸಂತಸ. ನಿಮ್ಮ ಸಂಗೀತ ಪಯಣದಲ್ಲಿ ಪ್ರಬುದ್ಧತೆ ಹಾಗೂ ಪ್ರೌಢತೆ ಅದು ಇನ್ನೂ ಸಾಗಿ ಬರಲಿ ಅಂತ ಹಾರೈಸ್ತಾ ಎಲ್ಲ ನಿಮಗೆ ನಮಸ್ಕಾರ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಫಾದರ್ ಸಾತ್ವಿಕ್ರವರೇ. ನಮ್ಮ ಇಬ್ಬರು ತೀರ್ಪುಗಾರರಿಗೂ ನೀವು ಹಾಡಿದ್ದು ಬಹಳ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ನೀವು ಡೆಡಿಕೇಟ್ ಮಾಡಿದ್ರಿ. ಪ್ರಭಾರ್ ಅವರಿಗೂ ಬಹಳ ಖುಷಿ ಆಯಿತು. ನಿಮಗೆ ಯಶಸ್ಸು ಹೀಗೆ ಲಭಿಸ್ತಾ ಇರಲಿ. ಪ್ರಭಾರ್ ಅವರೇ, ನೀವು ಹಾಡ್ತೀರಂತ ಗೊತ್ತು, 1-2 ಸಾಲು ನಮಗಾಗಿ ಹಾಡ್ಬೋದಾ? ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯಿ, ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯಿ, ನಿನ್ನ ನೆನಪಿನಿಂದ ನಾನು, ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನೋ, ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೇ. ಥ್ಯಾಂಕ್ ಯು. ಬಹಳ ಸುಂದರವಾಗಿ ಹಾಡಿದ್ರಿ ಪ್ರಭಾರ್ ಅವರೇ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ಯಾವುದೇ ಶ್ರುತಿ ಇಲ್ಲದೆ ಏಕಾಏಕಿ ಹಾಡಿಬಿಟ್ರಿ. ಬಹಳ ಚೆನ್ನಾಗಿತ್ತು. ನಿಮಗೆ ಶುಭ ಹಾರೈಸ್ತೇನೆ. ಹಾಗೆ ಸಾತ್ವಿಕ್ರವರೇ, ನಿಮ್ಮ ಮುಂದಿನ ಸಂಗೀತ ಪಯಣದಲ್ಲಿ ಎಲ್ಲ ಶುಭವನ್ನು ಹಾರೈಸ್ತಾ ಇವತ್ತು ಪ್ರಭಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರಿಗೆ ದೈಜಿವರ್ಲ್ಡ್ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ದೈಜಿವರ್ಲ್ಡ್ನ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಭಾವಸ್ವರಗಳ ವೇದಿಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸಾತ್ವಿಕ್.
ನಿಮ್ಮ ಸಂಗೀತ ಪಯಣ ಯಶಸ್ವಿಯಾಗಲಿ, ಈ ಸ್ಪರ್ಧೆಯಲ್ಲಿಯೂ ನಿಮಗೆ ಯಶಸ್ವಿ ಸಿಗಲಿ ಅಂತ ಶುಭ ಹಾರೈಸ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಅರ್ಪಣಾ ಸ್ವರಸಾಗರ ಸಂಚಿಕೆಯ ಈ ಸುತ್ತಿನಲ್ಲಿ 4 ಸ್ಪರ್ಧಿಗಳು ತಮ್ಮ ಹಾಡನ್ನು ಹಾಡಿದ್ದಾರೆ. ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಈಗ 4 ಜನ ಗಾಯಕರನ್ನು ಇಲ್ಲಿ ಮುಂದಕ್ಕೆ ಕರೀತಾ ಇದ್ದೇನೆ, ದಯವಿಟ್ಟು ಬನ್ನಿ. ಇಂದಿನ ಸ್ಪರ್ಧೆಯಲ್ಲಿ ಹಾಡಿದ 4 ಜನ ಗಾಯಕರು ನಮ್ಮೊಡನೆ ಇದ್ದಾರೆ. ಇವರ ಇಂದಿನ ಈ ಹಾಡಿನ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆ ಯಶವಂತ್ ಸಾರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಶಸ್, ಇವತ್ತಿನ ಅರ್ಪಣಾ ಸುತ್ತು ಹೇಗನಿಸಿತ್ತು ನಿಮಗೆ? ತುಂಬ ಖುಷಿ ಆಯ್ತು ಸರ್. ಒಂದು ತಂದೆಗೊಂದು ಪದ್ಯ ಡೆಡಿಕೇಟ್ ಮಾಡಿದ್ದಕ್ಕಾಗಿತ್ತು, ಹಾಗೆ ತುಂಬ ಸಂತೋಷವಾಯಿತು. ಗುಡ್, ವೆರಿ ಗುಡ್. ವಿಘ್ನೇಶ್? ತುಂಬ ಖುಷಿ ಆಯ್ತು ಸರ್. ಓಕೆ. ಸಾತ್ವಿಕ್? ತುಂಬ ಖುಷಿ ಆಯ್ತು ಸರ್. ಜಡ್ಜಸ್ಸಿಂದಲೂ ತುಂಬ ಒಳ್ಳೆ ಕಮೆಂಟ್ಸ್ ಬಂದಿದೆ. ಇದಕ್ಕೆ ಕಾರಣ ನನ್ನ ಸಂಗೀತ ಗುರುಗಳು ಪ್ಲಸ್ ನಮ್ಮನೆಯವರು. ಓಕೆ. ಮಧುರ್ ಅವರೇ? ಇದು ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಈ ಸಲ ಒಂದು ಮಾಡಿದ್ದು ಒಂದು ಆಪರ್ಚುನಿಟಿ ನಮಗೆ, ಅದಕ್ಕೋಸ್ಕರ ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಈಗ ನಾವು ಅರ್ಪಣೆಯನ್ನು ಎಲ್ಲರಿಗೂ ಕೂಡ ಮಾಡಿದ್ದೇವೆ, ಆದರೆ ಸಂಗೀತದ ಅಂಶವನ್ನೇ ಆಧರಿಸಿಕೊಂಡು 4 ಜನರನ್ನು ಕೂಡ ಮುಂದೆ ಕಳಿಸ್ಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ. ಯಾಕೆಂದರೆ ಇನ್ನೂ 3 ಜನ ಹಾಡಲಿಕ್ಕಿದ್ದಾರೆ. ಅವರ ಹಾಡುಗಾರಿಕೆ ತದನಂತರದಲ್ಲಿ ನಾವು ನಿಮಗೆ ತೀರ್ಪನ್ನು ನೀಡಿದ್ದೇವೆ. ಆದರೂ ಕೂಡ ಒಬ್ಬರನ್ನ ಮುಂದೆ ಕಳಿಸಿ ಇನ್ನು 3 ಜನವನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಳಿಸ್ತೇವೆ. ಮೊದಲಾಗಿ ಹೋಗ್ತಾ ಇರೋರು ಮಧುರ, ಇನ್ನು 3 ಜನನು ಸ್ವಲ್ಪ ಹೊತ್ತು ಬಿಟ್ಟು ಕಳಿಸ್ತೇವೆ ಮತ್ತೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮಧುರರವರನ್ನು ನೇರವಾಗಿ ಮುಂದಿನ ಸುತ್ತಿಗೆ ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಇನ್ನು ಮುಂದಿನ 3 ಹಾಡುಗಾರರಿಗೆ ಮುಂದೆ ಸ್ವಲ್ಪ ಇನ್ನೂ 3 ಜನ ಹಾಡಲಿಕ್ಕಿದ್ದಾರೆ. ತದನಂತರದಲ್ಲಿ ನಿಮಗೆ ಫಲಿತಾಂಶವನ್ನು ಘೋಷಿಸಲಿಕ್ಕಿದ್ದೇವೆ. ಈ ಒಂದು ಸ್ಪರ್ಧೆಗೆ ಬಂದು ಬಹಳ ಉತ್ತಮವಾಗಿ ಹಾಡಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆ ಇಂದಿನ ಈ ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿದ ಯಶವಂತ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನೋರ್ವ ತೀರ್ಪುಗಾರರಾದ ಫಾದರ್ ಸುನಿಲ್ ಡಿಸಿಲ್ವಾ, ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ದೈಜಿ ವರ್ಲ್ಡ್ ಸ್ವರಸಾಗರದ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ದೈಜಿ ವರ್ಲ್ಡ್ ಸ್ವರಸಾಗರ, ದೈಜಿ ವರ್ಲ್ಡ್ ಸ್ವರಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ. ಒಮ್ಮೆ ಬರಲಿದೆ ಹಾಡಿನ ಇಂಚರ. ದೈಜಿ ವರ್ಲ್ಡ್ ಸ್ವರಸಾಗರ, ದೈಜಿ ವರ್ಲ್ಡ್ ಸ್ವರಸಾಗರ.